ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸ್ತೀನಿ ಪ್ರಿಯರೇ. ಇವತ್ತೊಂದು ವಿಡಿಯೋ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಿರೋದು ಒಂದು ಕ್ರಿಶ್ಚಿಯನ್ ವೆಬ್ ಸೀರೀಸ್ ಬಗ್ಗೆ ಒಂದು ಮಾಹಿತಿ ಕೊಡೋದಕ್ಕೋಸ್ಕರ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಹೊಸ ಕ್ರಿಶ್ಚಿಯನ್ ವೆಬ್ ಸೀರೀಸ್ ರಿಲೀಸ್ ಆಗಿದೆ, ದಾವಿದನ ಕತೆ ಅಂತ. ಈ ವೆಬ್ ಸೀರೀಸ್ ಬೇರೆ, ಮೂವಿ ಬೇರೆ. ಮೂವಿ ಏನಂದರೆ 2 hours 3 hours ಇರುತ್ತೆ. ವೆಬ್ ಸೀರೀಸ್ ಏನಂದರೆ ಒಂದೊಂದು ಎಪಿಸೋಡ್ ಆಗಿ ಅವರು ಡಿವೈಡ್ ಮಾಡ್ತಾ ಇರ್ತಾರೆ. ಹೀಗಿರುವಲ್ಲಿ ಈ ವೆಬ್ ಸೀರೀಸ್ನ ಹೆಸರು ಹೌಸ್ ಆಫ್ ಡೇವಿಡ್ ಅಂತ. ಈ ಹೌಸ್ ಆಫ್ ಡೇವಿಡ್ ಅಂತ ನಾವು ನೋಡಬೇಕಾದ್ರೆ ನಮ್ಗೆಲ್ರಿಗೂ ಗೊತ್ತು ದಾವಿದನ ಮನೆತನದ ಕುರಿತು, ದಾವಿದು ಯಾವ ರೀತಿಯಾಗಿ ಬೆಳೆದು ಬಂದ ಅಂತ. ಆದರೆ ಈ ಸಿನಿಮಾದಲ್ಲಿ ನಾವೊಂದು ದಾವಿದನ ಒಂದು ಏಳಿಗೆಯನ್ನು ಯಾವ ರೀತಿ ತೋರಿಸ್ತಾನೆ ಅಂತ, ಅಂದರೆ ಆತನು ಯಾವ ರೀತಿ ಸಫರ್ ಆಗ್ತಾನೆ, ಅಣ್ಣ ತಮ್ಮದಿರ ಮಧ್ಯದಲ್ಲಿ ಅವನು ನೋಡುವಂಥ ನೋಟ, ಅವನ್ನ ತುಂಬ ಕೀಳಾಗಿ ನೋಡ್ತಾರೆ. ತಾಯಿ ಅವನನ್ನು ಯಾವ ರೀತಿ ಬೆಳೆಸ್ಕೊಂಬಂದ್ಲು, ಅದೇ ನಾವು ಬೈಬಲಲ್ಲಿ ಓದುವಾಗ ದಾವಿದನ ತಾಯಿ ಕುರಿತಂತ ಇನ್ಫಾರ್ಮೇಷನ್ ಇರಲ್ಲ. ಆದರೆ ಈ ವೆಬ್ ಸೀರೀಸಲ್ಲಿ ತಾಯಿನ ಕುರಿತಾದ ಇನ್ಫಾರ್ಮೇಷನ್ ಇರುತ್ತೆ. ಬಟ್ ಅಕ್ಸೆಪ್ಟ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದನ್ನು ಗಮನಿಸ್ತಾ ಇದ್ರೂ ಸಹ ಇಲ್ಲಿ ಈ ವೆಬ್ ಸೀರೀಸ್ ಸ್ಟಾರ್ಟ್ ಆಗ್ತಿರ್ಬೇಕಾದಾಗಲೇ ಏನಾಗುತ್ತಂದರೆ ಒಂದು ವಿಷಯವನ್ನು ತಿಳಿಸ್ಕೊಡ್ತಾರೆ. ಏನದು ಅಂದರೆ, ಸಮ್ ಆಫ್ ದ ಈವೆಂಟ್ಸ್ ಡಿಪೆಕ್ಟೆಡ್ ಇನ್ ದಿಸ್ ಸೀರೀಸ್ ಮೇ ನಾಟ್ ಅಕ್ಯುರೇಟ್ಲಿ ರೆಪ್ರೆಸೆಂಟ್ ಆಲ್ ಹಿಸ್ಟಾರಿಕಲ್ ಅಂಡ್ ಬಿಬ್ಲಿಕಲ್ ಫ್ಯಾಕ್ಟ್ಸ್ ಆರ್ ಫಿಗರ್ಸ್ ಅಂತ ಹೇಳ್ತಾರೆ. ನಾವಿಲ್ಲೇನು ಪ್ರೆಸೆಂಟ್ ಮಾಡ್ತಾ ಇದ್ರು ಕೆಲವೊಮ್ಮೆ ಚಾರಿತ್ರಿಕವಾಗಿ ಬೈಬಲ್ಗೆ ಸಂಬಂಧಪಟ್ಟದ್ದು ಇಲ್ಲದೆ ಇರ್ಬೋದು. ವೈಲ್ ವಿ ಹ್ಯಾವ್ ಮೇಡ್ ಎಫರ್ಟ್ಸ್ ಟು ಪೋರ್ಟ್ರೇ ಸರ್ಟನ್ ಆಸ್ಪೆಕ್ಟ್ಸ್ ಆಫ್ ಹಿಸ್ಟ್ರಿ ಅಥೆಂಟಿಕಲಿ. ಆದರೆ ನಾವು ಪ್ರಯತ್ನ ಮಾಡಿದ್ದೀವಿ ಚರಿತ್ರೆಯಲ್ಲಿ ಏನೇನಿದೆ ಅಂತೇಳಿ ಅದು ಅಥೆಂಟಿಕ್ ಆಗಿ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನ ಪಟ್ಟಿದ್ದೀವಿ. ಸ್ವಲ್ಪ ನಮ್ಮ ಕತೆ ಸ್ಟೋರಿ ಪರ್ಪಸ್ ಹೇಳೋದಕ್ಕೋಸ್ಕರ ಸ್ವಲ್ಪ ಸ್ವಾತಂತ್ರ್ಯವನ್ನು ನಾವು ಉಪಯೋಗಿಸ್ಕೊಂಡಿದ್ದೀವಿ ಅಂತ ಸ್ಟಾರ್ಟಿಂಗಲ್ಲೇ ಹೇಳಲ್ಪಡುತ್ತೆ. ಈಗ ಹೇಳಲ್ಪಟ್ಟ ನಂತರ ದಾವಿದನ ಕತೆ ಸ್ಟಾರ್ಟ್ ಆಗುತ್ತೆ. ಅಂದರೆ ದಾವಿದನಿಗೂ ಗೊಲಿಯಾತ್ಗೂ ಆಗುವ ಆ ಯುದ್ಧ, ಅದ್ರ ಹಿಂದೆ ಏನಾಯಿತು ಅಂತ ಇಲ್ಲಿ ವಿಷಯ ಗೊತ್ತಾಗುತ್ತೆ. ಆದರೆ ಸೌಲನ ಆ್ಯಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾನೆ ಇದರಲ್ಲಿ. ಸೌಲನ್ಗೆ ದೆವ್ವ ಹಿಡಿದ್ರೆ, ದುರಾತ್ಮ ಹಿಡಿದ್ರೆ ಯಾವ ರೀತಿ ಆತನು ಒದ್ದಾಡ್ತಾನೆ, ಯಾವ ರೀತಿಯಾಗಿ ಆತನು ಕಷ್ಟಪಡ್ತಾನೆ ಅನ್ನೋದನ್ನ ಇಲ್ಲಿ ಗಮನಿಸ್ಬೋದು. ಇಲ್ಲಿ 8 ಎಪಿಸೋಡ್ ಇದೆ ಪ್ರಿಯರೇ. 8 ಎಪಿಸೋಡ್ ಇರುವಲ್ಲಿ ಒಂದೊಂದು ಎಪಿಸೋಡು ಒಂದೊಂದು ರೀತಿಯಾಗಿ ನಮಗೆ ತೋರಿಸ್ಕೊಡುತ್ತೆ. ಆದರೆ ಮೊದಲು ನಾವು ಡೈರೆಕ್ಟರ್ ಬಗ್ಗೆ ಹೇಳ್ಬಿಡ್ಬೋದು. 2 ಎಪಿಸೋಡ್ ಬಂದು ಜಾನ್ ಎರ್ವಿನ್ ಅಂತ ಒಂದು ವ್ಯಕ್ತಿ ಇದನ್ನು ಪ್ರೆಸೆಂಟ್ ಮಾಡಿದ್ದಾರೆ, ಅಂದರೆ ಡೈರೆಕ್ಟ್ ಮಾಡಿರೋದು. ಜಾನ್ ಎರ್ವಿನ್ ಯಾರು ಅಂದಾಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಜಾನ್ ಎರ್ವಿನ್ ಬಂದು ಒಂದು ಕ್ರಿಶ್ಚಿಯನ್ ಡೈರೆಕ್ಟರ್ ಅಂತ ಹೇಳಲ್ಪಡುತ್ತೆ. ಅಂದರೆ ಇವರು ಬಹಳ ಚೆನ್ನಾಗಿ ಕ್ರಿಶ್ಚಿಯನ್ ಸಿನಿಮಾಗಳನ್ನು ಮಾಡಿದಂಥ ವ್ಯಕ್ತಿ. ಇಲ್ಲಿ ನೀವು ಮೇಲ್ಗಡೆ ಸ್ಕ್ರೀನ್ ಮೇಲೆ ನೋಡ್ಬೋದು. ವುಡ್ಲಾನ್ ಆಗಿರಲಿ, ಅಕ್ಟೋಬರ್ ಬೇಬಿ, ಮಾಮ್ಸ್ ನೈಟ್ ಔಟ್, ಐ ಕ್ಯಾನ್ ಓನ್ಲಿ ಇಮ್ಯಾಜಿನ್, ನಂತರ ಕಿಂಗ್ಡಮ್ ಸ್ಟೋರಿ ಕಂಪನಿ ಅಂತ ಈ ರೀತಿಯಾಗಿ ಇವರು ಕ್ರಿಶ್ಚಿಯನ್ ಡೈರೆಕ್ಟರ್ ಆಗಿ ಪ್ರೆಸೆಂಟ್ ಆಗಿದೆ. ಇವನು ಎರ್ವಿನ್ ಬ್ರದರ್ಸ್ ಅಂತಲೂ ಕರೀತಾರೆ. ಇವರು ಹೇಳೋ ಪ್ರಕಾರ ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ಇಲ್ಲಿದೆ, ನೀವು ಇಲ್ಲಿ ಗಮನಿಸ್ಬೋದು. ಏನಂದರೆ, ಇನ್ ಫೆಬ್ರವರಿ 2020 ಆಂಡ್ರ್ಯೂ ಎರ್ವಿನ್ ರಿಲೇಟೆಡ್ ದಿ ಎರ್ವಿನ್ಸ್ ಗೋಲ್ ಇನ್ ಫಿಲ್ಮ್ ಮೇಕಿಂಗ್. ಅಂದರೆ ಫಿಲ್ಮ್ ಮೇಕಿಂಗ್ ಮಾಡೋದ್ರಲ್ಲಿ ಒಂದು ಗೋಲ್ ಇರಬೇಕು, ಒಂದು ಗುರಿ ಇರಬೇಕು, ಏನಕ್ಕೆ ನಾವು ಫಿಲ್ಮ್ ಮೇಕಿಂಗ್ ಮಾಡ್ತಾ ಇದ್ದೀವಿ ಅಂತ. ಆದರೆ ಇವರು ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಕೊಟೇಶನ್ನ, ಅವರ್ ಫೋಕಸ್ ಇಸ್ ಸ್ಟಿಲ್ ಫಿರ್ಮ್ಲಿ ರೂಟೆಡ್ ವಿದಿನ್ ದಿ ಚರ್ಚ್. ನಾವೇನು ಫೋಕಸ್ ಮಾಡ್ತಾ ಇದ್ದೀವೋ ಅದು ಸಭೆಗೆ ಸಂಬಂಧಪಟ್ಟೇ ಬೇರೆಯವರು ಇರುತ್ತೆ, ಬಟ್ ಇಟ್ಸ್ ಫೋಕಸ್ಡ್ ಔಟ್. ಆದರೆ ಅದು ಹೊರಗಡೆ ಪ್ರಪಂಚಕ್ಕೂ ನಾವು ಅದನ್ನು ಫೋಕಸ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಅಂದರೆ ನಾವು ಸಿನಿಮಾ ನೋಡಿಕೊಂಡು ನಾವೇ ನೋಡ್ಕೊಳ್ಳೋದಲ್ಲ, ಹೊರಗಡೆ ಪ್ರಪಂಚಕ್ಕೂ ಅದನ್ನು ಫೋಕಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವ್ರ ಗೋಲ್ ಈಸ್ ಟು ರೀಚ್ ಔಟ್ ಬಿಯಾಂಡ್ ದ ಚರ್ಚ್. ನಮ್ಮ ಗುರಿ ಏನಂದರೆ, ನಾವು ಸಿನಿಮಾ ಮಾಡ್ಕೊಂಡು 4 ಗೋಡೆಗಳನ್ನು ನೋಡ್ಕೊಳ್ಳೋದಲ್ಲ, ಚರ್ಚ್ ಹೊರಗಡೆ ಇರೋರನ್ನ ನಾವು ರೀಚ್ ಆಗಬೇಕು ಅಂತ ಹೇಳ್ತಾರೆ. ಯಾಕಂದರೆ ಈ ಜನರೇಷನ್ ಬಂದು ಸಭೆಯಿಂದ ದೂರ ಆಗ್ತಿರೋದ್ರಿಂದ ಇದು ಕ್ರಿಶ್ಚಿಯಾನಿಟಿಗೆ ಒಂದು ಇಂಟ್ರೊಡಕ್ಷನ್ ಆಗಿರುತ್ತೆ ಅಂತ ಈ ವ್ಯಕ್ತಿ ಅದ್ಭುತವಾಗಿ ಹೇಳಿದ್ದಾನೆ. ಎರ್ವಿನ್ ಬ್ರದರ್ಸ್ ಅಂತ ಇವರು ಇದನ್ನು ಡೈರೆಕ್ಟ್ ಮಾಡಿದ್ದಾರೆ. ಅಂದರೆ 2 ಎಪಿಸೋಡ್ ಮಾಡಿದರೆ, ಮಿಕ್ಕಿದ್ದು ಬೇರೆಯವ್ರು ಮಾಡ್ಕೊಂಡು ಬಂದಿದ್ದಾರೆ. ನಾನು ನಿಮಗೆ ಇಲ್ಲಿ ಕೆಳಗಡೆ ನಿಮಗೆ 8 ಎಪಿಸೋಡ್ಗಳನ್ನು ನಾನು ನಿಮ್ಗೆ ತೋರಿಸ್ತಾ ಬರ್ತೀನಿ. ನೀವು ಸ್ಕ್ರೀನನ್ನು ನೋಡ್ಬೋದು. ಸ್ಕ್ರೀನಲ್ಲಿ ನೀವು ಗಮನಿಸಿದ್ದೆ ಆದರೆ ಇಲ್ಲಿ 8 ಎಪಿಸೋಡ್ ಇದೆ. 8 ಎಪಿಸೋಡಲ್ಲಿ ಮೊದಲನೇದು ಬಂದ್ಬಿಟ್ಟು ಎ ಶೆಪರ್ಡ್ ಆ್ಯಂಡ್ ಎ ಕಿಂಗ್ ಅಂತ, ಸೆಕೆಂಡು ಡೀಪ್ ಕಾಲ್ಸ್ ಡೀಪ್ ಅಂತ, 3ನೇದು ಅನಾಯಿಂಟಿಂಗ್ ಆಗುತ್ತೆ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಹೇಗೆ ದಾವಿದನಿಗೆ ಅನಾಯಿಂಟಿಂಗ್ ಆಗುತ್ತೆ, 4ನೇದು ದ ಸಾಂಗ್ ಆಫ್ ಮೋಸಸ್ ಅಂತ. 5ನೇ ಎಪಿಸೋಡ್ ಇನ್ನೂ ರಿಲೀಸ್ ಆಗಿಲ್ಲ, ಮಾರ್ಚ್ 13ನೇ ತಾರೀಕು 12ವರೆಗೆ ರಿಲೀಸ್ ಆಗುತ್ತೆ. ಅಂದರೆ ಒಂದೊಂದು ಎಪಿಸೋಡನ್ನು ಇದನ್ನು ಎವ್ರಿ ಥರ್ಸ್ಡೇ ರಿಲೀಸ್ ಮಾಡ್ತಾರೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಜೈನ್ಸ್ ಅವೇಕಂಡ್, ಅಂದರೆ ರಾಕ್ಷಸರು ಆಗಿರುವಂಥ ದೈತ್ಯಾಕಾರದಲ್ಲಿರುವಂಥವರು ಅವರು ಜಾಗೃತಿಗೊಳ್ತಾರೆ, ಎಚ್ಚರಗೊಳ್ತಾರೆ ಅಂತ ಅವರು. ಅದು 20ನೇ ತಾರೀಕು ರಿಲೀಸ್ ಆಗುತ್ತೆ. ನಂತರ 27ಗೆ ಡೇವಿಡ್ ಆ್ಯಂಡ್ ಗೊಲಿಯಾತ್ನ ಪಾರ್ಟ್ 1 ರಿಲೀಸ್ ಆಗುತ್ತೆ. ಡೇವಿಡ್ ಆ್ಯಂಡ್ ಗೊಲಿಯಾತ್ ಪಾರ್ಟ್ 2 ಏಪ್ರಿಲ್ 3
ರಿಲೀಸ್ ಆಗಿ ಈ ಎಪಿಸೋಡ್ ಮುಗ್ದೋಗುತ್ತೆ, ಅಂದರೆ ಸೀಸನ್ 1 ಮುಗಿಯುತ್ತೆ ಇಲ್ಲಿ. ಮತ್ತು ಸೀಸನ್ 2ಗೆ ಇವ್ರು ಏನು ಕತೆ ತರ್ತಾರೋ ನಾವು ಇದ್ದು ನೋಡಬೇಕಾಗುತ್ತೆ. ಹಾಗಾಗಿ ಈ ಹೌಸ್ ಆಫ್ ಡೇವಿಡ್ ಪ್ರೈಮ್ ಅಮೆಝಾನಲ್ಲಿ ಲಭ್ಯವಿರುತ್ತೆ, ಮಿಸ್ ಮಾಡದೆ ನೋಡ್ರಿ, ತುಂಬ ಚೆನ್ನಾಗಿರುತ್ತೆ. ಆತ್ಮೀಕವಾಗಿ ನಾವು ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ಬೋದು, ಮತ್ತು ಅನೇಕ ವಿಷಯಗಳನ್ನ ಒಳಗೊಂಡಿರುತ್ತೆ ಇಲ್ಲಿ. ಒಂದು ಫಿಲಿಮ್ ಮೇಕಿಂಗ್ ಆಗಲಿ, ಒಂದು ಮ್ಯೂಸಿಕ್ ಆಗಲಿ, ಎಸ್ಪೆಷಲಿ ಡೇವಿಡ್ಗೆ ಆ್ಯಕ್ಟಿಂಗ್ ಮಾಡಿರೋ ಹುಡುಗ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ನಂತರ ಸೌಲ್ನ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ಫೇತ್ ಮತ್ತು ಸ್ಪಿರಿಚುಯಾಲಿಟಿ ಅಲೈನ್ಮೆಂಟ್ ಜೊತೆಗೆ ಇರುವಂಥ ಸಿನಿಮಾ ಇದು. ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಬಿಡಿ, ಯಾಕಂದರೆ ದಾವಿದನ ಕತೆ ನಮ್ಗೆಲ್ರಿಗೂ ಗೊತ್ತು, ಯಾವ ರೀತಿ ಕಷ್ಟಪಟ್ಟು ಮೇಲೆ ಬರ್ತಾನೆ ಅಂತ. ಅದೇ ರೀತಿಯಾಗಿ ಇದರಲ್ಲೂ ಸಹ ಯಾವ ರೀತಿ ಕಷ್ಟಪಟ್ಟಿದ್ದಾನೆ, ಯಾವ ರೀತಿಯಾಗಿ ದೇವ್ರತನ ಉಪಯೋಗಿಸ್ಕೊಳ್ತಾನೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಯಾವ ರೀತಿ ದೇವ್ರತನ ಜೊತೆಗಿರ್ತಾನೆ, ಹೇಗೆ ಆರಾಧನೆ ಮಾಡ್ತಾನೆ, ಅವನ ಹೆಂಡತಿಯಾದ ಮಿಕಾಯಲ್ನ ನಾವು ನೋಡ್ಬೋದು. ಮತ್ತು ಸೌಲನ ಹೆಂಡತಿ ಆಕೆಯನ್ನು ತೋರಿಸ್ತಾರೆ. ನಂತರ ಸೌಲನಿಗೆ ದುರಾತ್ಮ ಹಿಡಿದಾಗ ಈಟಿ ಬಿಸಾಡ್ತಾನಲ್ಲ, ಪಾಪ ಅಲ್ಲಿ ಜೊಶೆಯ ಅಂತ ಒಬ್ಬ ಕೆಲಸ ಮಾಡೋನಿರ್ತಾನೆ, ಅವನಿಗೆ ಈಟಿ ಹಾಕ್ಬಿಡ್ತಾನೆ, ಅವ್ನು ಸತ್ತೋಗ್ತಾನೆ. ಅವ್ರ ತಾಯಿನ ಕನ್ವಿನ್ಸ್ ಮಾಡೋಕ್ಕೆ ಸೌಲ್ನ ಹೆಂಡತಿ ಹೋಗ್ತಾಳೆ. ಸೊ ಇಂಥ ಪಾತ್ರಗಳೆಲ್ಲ ತುಂಬ ಚೆನ್ನಾಗಿ ವಿವರಿಸಲ್ಪಟ್ಟಿದೆ. ಇಸ್ರಾಯೇಲನ್ನು ತುಂಬ ಚೆನ್ನಾಗಿ ಆಗಿನ ಕಾಲ ಹೇಗಿತ್ತು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ, ಆ ಯುದ್ಧಗಳು ಮತ್ತು ಯಾವ ರೀತಿಯಾಗಿ ಅದನ್ನೆಲ್ಲ ಪ್ರೆಸೆಂಟ್ ಮಾಡಿದ್ದಾರೆ, ಆ ಮೇಕಿಂಗು, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ತುಂಬ ಅದ್ಭುತವಾಗಿ ಇದನ್ನು ಡೈರೆಕ್ಟ್ ಮಾಡಿದ್ದಾರೆ. ಹಾಗಾಗಿ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಮಿಸ್ ಮಾಡ್ದಿರಾ ಈ ಒಂದು ಹೌಸ್ ಆಫ್ ಡೇವಿಡ್ ಸಿನಿಮಾನ ನೋಡಿ, ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡಿ. ನಿಮ್ಮ ಫ್ಯಾಮಿಲಿ ಜೊತೆಲೂ ನೀವು ಕುತ್ಕೊಂಡು ನೋಡ್ಬೋದು. ಆ ರೀತಿಯಾಗಿ ಅಷ್ಟು ಚೆನ್ನಾಗಿರುವಂಥ ಎಪಿಸೋಡ್ ಇದು. ಎಪಿಸೋಡ್ಗಳ ಮೇಲೆ ಎಪಿಸೋಡ್ಸು ಬರ್ತಾ ಇರುತ್ತೆ, ಹಾಗಾಗಿ ಮಿಸ್ ಮಾಡಬೇಡಿ. ಇದು ಹೊಸ ಕ್ರಿಶ್ಚಿಯನ್ ವೆಬ್ ಸೀರೀಸ್, ಹೆಸರು ಹೌಸ್ ಆಫ್ ಡೇವಿಡ್, ದಾವಿದನ ಕತೆ. ಇನ್ನೊಂದು ವಿಡಿಯೋ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿವರೆಗೂ ಕರ್ತನ ಕೃಪೆ ನಮ್ಮನ್ನು ಆವರಿಸಿರಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.